ಗಣ್ಯರಿಗೆ ಹಾಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ನಾವಿಲ್ಲಿ ಏನು ಅಂದ್ರೆ ಇದು ನಂಗೆ ತುಂಬಾ ಖುಷಿಯಾಗಿದ್ದ ದಿನ. ಏನಕ್ಕಂತ ಹೇಳಿದ್ರೆ ಈ ಸಮಾಜಮುಖಿ ಕೆಲಸಕ್ಕೆ ಏನು ಶಿಕ್ಷಣದ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡು ಶಿಕ್ಷಣ ಬೆಳಿಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಎಲ್ಲಾ ಪೋಷಕರು ಮತ್ತೆ ಇಲ್ಲೇನು SDMC ಮತ್ತೆ ಗ್ರಾಮಸ್ಥರು ಏನ್ ಸೇರಿದ್ದೀರಾ, ನಮಗೂ ಒಂದು ಹೆಮ್ಮೆ ಅನಿಸ್ತಾ ಇದೆ. ಅದೇ ರೀತಿಯಾಗಿ ನಾವೇನು ಈ ಶಿಕ್ಷಣದ ಬೆಳಕು ಪ್ರತಿಯೊಂದು ಮನೆಗೂ ತಲುಪಿದಾಗ ಮಾತ್ರ ಸಮೃದ್ಧಿ ಮತ್ತು ಅಭಿವೃದ್ಧಿ ಹೊಂದಿದ ದೇಶ ಆಗುತ್ತದೆ, ಸ್ವಾವಲಂಬಿತ ದೇಶ ಆಗ್ತದೆ ಅನ್ನೋದೊಂದು ಸಂಕಲ್ಪ ಇಟ್ಕೊಂಡು ಕೇವಲ ಸರ್ಕಾರದಿಂದ ಮಾತ್ರ ಶೈಕ್ಷಣಿಕ ಇದನ್ನ ಬೆಳವಣಿಗೆ ಜೊತೆಗೆ ಸಮಾಜದಲ್ಲಿ ನಾವು ಪ್ರಜೆಗಳಾದಂತ ನಾವು ಸಮಾಜಮುಖಿ ಕೆಲಸದ ಜೊತೆಗೆ ಶಿಕ್ಷಣದ ಅಭಿವೃದ್ಧಿಗೆ ಕೈ ಜೋಡಿಸ್ಕೋಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ನಾವು ಈ ಪರಿಕರಗಳನ್ನ ಒಂದು 13 ವರ್ಷದಿಂದ ಕೊಡ್ತಾ ಬರ್ತಾ ಇದೀವಿ. ಅದೇ ರೀತಿ ಹೋದ ವರ್ಷನೂ ತಲುಪಿಸಿದ್ವಿ. ಅದೇ ರೀತಿ ಈ ವರ್ಷ ಒಂದು 175 ಶಾಲೆಗೆ ತಲುಪಿಸೋ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಸೊ ಇದೇ ರೀತಿಯಾಗಿ ನಾವು ಇವತ್ತು ಬೆಳಗ್ಗೆ ಒಂದು ಉತ್ತಮೇಶ್ವರ ಶಾಲೆಗೆ ಹೋದಾಗ ಅಲ್ಲೊಂದು ಸರ್ಕ್ಯುಲರ್ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಏನಂತ ಹೇಳಿದ್ರೆ ನಮ್ಗೆ ಯಾವುದೇ ತರದ ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳಿ ಸರ್ಕ್ಯುಲರ್ ಇದೆ, ಸುತ್ತೋಲೆ ಇದೆ. ಹಾಗಾಗಿ ಮಕ್ಕಳಿಂದ ಯಾವ್ದು ಸಮಾರಂಭ ಮಾಡೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದೀವಿ ನಾವು. ಹಾಗಾಗಿ ಈ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಅಂತ ಹೇಳ್ತಾರೆ. ಸೊ ಅವಾಗ ನನಗೆ ಏನನ್ಸ್ತು ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ಶಿಕ್ಷಣದ ಅಭಿವೃದ್ಧಿಯಿಂದ ಒಂದು ದೇಶ ಅಭಿವೃದ್ಧಿ ಆಗ್ತದೆ ಅಥವಾ ಕುಟುಂಬ ಅಭಿವೃದ್ಧಿ ಆಗ್ತದೆ, ನಮ್ಮ ಗ್ರಾಮ ಅಭಿವೃದ್ಧಿ ಆಗ್ತದೆ ಅನ್ನೋದು ಉದ್ದೇಶ ಇಟ್ಕೊಂಡು ನೀವುಗಳೆಲ್ಲ ಇಷ್ಟೊಂದು ಕೈ ಜೋಡಿಸಿ ಸಮಾಜದಲ್ಲಿ ಎಲ್ಲರೂ ಕೈ ಜೋಡಿಸಿ ಈ ಕೆಲಸ ಮಾಡುವಾಗ ಇಲ್ಲಿ ರಾಜಕೀಯ ಉದ್ದೇಶ ಇಟ್ಕೊಂಡು ರಾಜಕೀಯದಲ್ಲಿ ಇದು ಯಾರ ರಾಜಕೀಯ ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೋ ಅಥವಾ ಶಾಸಕರ ಫಾಲೋವರ್ಸ್ ಮಾಡ್ತಾ ಇದ್ದಾರೋ ನಮ್ಗೇನು ಗೊತ್ತಿಲ್ಲ, ಅಥವಾ ಯಾರು ಮಾಡ್ತಾ ಇದ್ದಾರೋ ನಮ್ಗೆ ಗೊತ್ತಿಲ್ಲ. BEOಗಳು ಮತ್ತೆ ಇವರು ಏನು ಶಾಲಾ ಹೆಡ್ ಮಾಸ್ಟರ್ಗಳಿಗೆಲ್ಲ ಫೋನ್ ಮಾಡಿ ಈ ತರ ಕಾರ್ಯಕ್ರಮ ಮಾಡಬಾರ್ದು, ಈ ತರ ಕಾರ್ಯಕ್ರಮದ ಯಾವುದೇ ಸಮಾರಂಭಗಳು ಮಾಡಬಾರ್ದು ಅಂತ ಹೇಳಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅವಾಗ ನಾವ್ ಅಂದ್ವಿ ಅವರ ಡಿಮ್ಯಾಂಡ್ ಏನಿದೆ, ನಮ್ಗೇನು ಹೋದ ವರ್ಷ ನಾವು ಪರಿಕರ ಕೊಡುವಾಗಲೂ ಅವ್ರದ್ದು ಡಿಮ್ಯಾಂಡ್ ಇಂದನೇ ನಾವು ಕೊಟ್ಟಿರೋದು. ನಮ್ಮ ಶಾಲೆಯಲ್ಲಿ ಇಂತಿಷ್ಟು ಮಕ್ಕಳಿದ್ದಾರೆ, ಇಂತಿಷ್ಟು ಮಕ್ಕಳಿಗೆ ನಾವು ಈ ತರ ಪರಿಕರಗಳು ಬೇಕು ನಮಗೆ ಅನ್ನೋದು ಅವ್ರೇನು ಲೆಟರ್ಗಳು ಕಳಿಸಿ ಕೊಟ್ಟಿದ್ರು ಅದ್ರ ಪ್ರಕಾರ ನಾವು ಕೊಟ್ಟಿದ್ವಿ. ಈ ವರ್ಷನೂ ಅದೇ ರೀತಿಯಾಗಿ ಏನಕ್ಕೆ 8,000ದಿಂದ 16,000 ಆಯ್ತು ಅಂತ ಹೇಳಿದ್ರೆ, ಹೋದ ವರ್ಷ ಕೊಟ್ಟಿರುವಂತಹ ಪರಿಕರಗಳ ಬಗ್ಗೆ ಅದು ಉತ್ತಮ ಕ್ವಾಲಿಟಿ ಇದ್ದು, ಬ್ಯಾಗ್ ಇರ್ಬೋದು, ಟ್ರ್ಯಾಕ್ ಪ್ಯಾಂಟ್ ಇರ್ಬೋದು, ಟಿ ಶರ್ಟ್ ಇರ್ಬೋದು, ಮತ್ತೆ ಯೂನಿಫಾರ್ಮ್ ಒಂದ್ ಜೊತೆ ಇರ್ಬೋದು, ಅದನ್ನೆಲ್ಲ ನೋಡ್ಕೊಂಡು ಪಕ್ಕದ ಶಾಲೆಯನ್ನು ಆಡ್ ಮಾಡ್ಕೊಂಡು ಅದು 16,600 ಮಕ್ಕಳಾಯ್ತು ಈ ವರ್ಷ. ನಾವು ಅದೇ ಪ್ರತಿಯೊಂದು ಶಾಲೆಗೂ 175 ಶಾಲೆಗೆ ನಮ್ಮ ಟೈಲರ್ನ ಕಳಿಸಿ, ಅವರ ಏನು ರಿಕ್ವೆಸ್ಟ್ ಕಳಿಸಿದ್ರು ಅದ್ರ ಪ್ರಕಾರ ಟೈಲರ್ನ ಕಳಿಸಿ ಅಳತೆ ತಗೊಂಡು ಬಟ್ಟೆನೆಲ್ಲ ಪರ್ಚೇಸ್ ಮಾಡಿ ಅದನ್ನ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿ ನಾವು ಶಾಲಾ ಪರಿಕರಗಳನ್ನ ಶಾಲೆಯ ವಿದ್ಯಾರ್ಥಿಗಳಿಗೆ ಪೋಷಕರ ಮುಖೇನ ಕೊಡಬೇಕು ಅಂತ ಹೇಳಿ ನಾವೊಂದು ಉದ್ದೇಶ ಇಟ್ಕೊಂಡಿದ್ವಿ. ಆ ಉದ್ದೇಶ ಬೇರೆ ಯಾವುದು ಉದ್ದೇಶ ಅಲ್ಲ, ನಾವು ಈ ಶಿಕ್ಷಣದ ಪರಿಕರಗಳನ್ನ ಯಾವ ಉದ್ದೇಶಕ್ಕೆ ಕೊಡ್ತಾ ಇದ್ದೀವಿ ಆ ಉದ್ದೇಶನ ಮಕ್ಕಳಿಗೆ ಮತ್ತು ಪೋಷಕರಿಗೆ ಹೇಳಬೇಕು. ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಕಾಣ್ಲಿಕ್ಕೆ ಸಾಧ್ಯ. ಅದು ಕುಟುಂಬ ಇರ್ಬೋದು, ಅದೇ ರೀತಿ ದೇಶ ಇರ್ಬೋದು. ನಮ್ಮ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಶಿಕ್ಷಣ ಮುಖ್ಯ. ಶಿಕ್ಷಣಕ್ಕೆ ನಮ್ದೊಂದು ಅಳಿಲು ಸೇವೆ ಮಾಡ್ತಾ ಇದೀವಿ. ಅದೇ ರೀತಿ ಸಮಾಜದಲ್ಲಿ ನಮ್ ಜೊತೆ ಏನ್ ತೊಡಸ್ಕೊಂಡಿದ್ದಾರೆ ಇವರೆಲ್ಲರೂ ಆ ಮನೋಭಾವ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಂಡು ಏನು ಪರಿಕರಗಳನ್ನ ಶಾಲೆ ತಲುಪಿಸೋದ್ರಿಂದ ಇಡ್ಬೋದು, ವಿತರಣೆ ಮಾಡೋದ್ರಿಂದ ಇಡ್ಬೋದು, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ರಿ. ಯಾವುದು ಒಬ್ಬನಿಂದ ಸಾಧ್ಯ ಆಗ್ತಾ ಇಲ್ಲ. ಇಷ್ಟು ಜನದ ಪರಿಶ್ರಮದಿಂದ ಇವತ್ತು ಇಲ್ಲಿ ಬಂದು ನಿಂತಿದ್ದೇವೆ. ಬಂದಾಗ ಆ ಸುತ್ತೋಲೆ ನೋಡಿದಾಗ ಶಾಕ್ ಆಯ್ತು ನಮ್ಗೆ. ಸೊ ಈ ತರ ಒಂದು ರಾಜಕೀಯ ವ್ಯವಸ್ಥೆ ಇದೆ ನಮ್ಮಲ್ಲಿ. ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ ಮತ್ತೆ ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ರಾಜಕೀಯ ತರಬೇಡಿ. ನಾವೆಲ್ಲರೂ ಸೇರಿ ಅಭಿವೃದ್ಧಿ ಮಾಡಿದಾಗ ಮಾತ್ರ ನಮ್ಮ ಊರ ಅಭಿವೃದ್ಧಿ ಆಗ್ತದೆ, ಗ್ರಾಮ ಅಭಿವೃದ್ಧಿ ಆಗ್ತದೆ, ಅದೇ ರೀತಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ, ನಮ್ಮ ಕ್ಷೇತ್ರ ಅಭಿವೃದ್ಧಿ ನಮ್ಮ ದೇಶದ ಅಭಿವೃದ್ಧಿ ಆಗ್ತದೆ. ನಾವು ದೇಶಕ್ಕೆ ಅಥವಾ ನಮ್ಮ ಅಭಿವೃದ್ಧಿಗೆ ಕಾಣಿಕೆ ನಾವೇನ್ ಕೊಡೋದು ಬರೀ ದುಡ್ಡಿಂದ ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ರೆ ಮಾತ್ರ ಅದರಿಂದ ಒಂದು ಕ್ವಾಲಿಟಿ ಆಗಿ ಒಂದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಅವರು ಎಲ್ಲದರಲ್ಲೂ ಕ್ವಶನ್ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲದರಲ್ಲೂ ಮುಂದೆ ಹಂತವಾಗಿ ಬೆಳ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಕೊಡ್ತಾ ಇದೀವಿ. ಇಲ್ಲಿ ರಾಜಕೀಯ ಮಾಡಕ್ ಬರಬೇಡಿ. ಇದಕ್ಕೆ ನೀವು ನಮ್ಗೊಂದು ಕ್ಲಾರಿಟಿ ಕೊಡ್ಬೇಕು. ಯಾಕಂದ್ರೆ ಮುಂದಿನ ವರ್ಷ ನಾವು ಈ ಪರಿಕರಗಳನ್ನು ಕೊಡ್ಬೇಕಾ ಅಥವಾ ಬೇಡವಾ, ಇದರಲ್ಲಿ ಶಾಸಕರದ ಏನಾದ್ರು ಕೊಡಬಾರ್ದು ಅಂತ ಇದ್ರೆ ಅವ್ರು ನಮ್ಗೆ ಕ್ಲಾರಿಟಿ ಕೊಡ್ಬೇಕು. ಅದೇ ರೀತಿ ಅವ್ರದ ಫಾಲೋವರ್ಸ್ ಯಾರು ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೇನು ಗೊತ್ತಿಲ್ಲ, ನಮ್ಮ ಫಾಲೋವರ್ಸ್ ಮಾಡಿದ್ರೆ ಅದನ್ನು ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ಲಿ. ನಮಗೆ ಅಭಿವೃದ್ಧಿ ಹೊಂದಲಿಕ್ಕೆ ಶಿಕ್ಷಣದ ಬಗ್ಗೆ, ಧಾರ್ಮಿಕ ಮತ್ತೆ ಏನು ಆರೋಗ್ಯದ ಬಗ್ಗೆ ನಮ್ಮ ಊರು ಬೆಳಿಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ. ಅದು ಕಡಿತಾರೆ ಮಾಡಬೇಡಿ ಅಂತ ಹೇಳ್ತಾ ಇದೀವಿ. ಮತ್ತೊಂದು ಪೋಷಕರನ್ನ ನಾವ್ ಏನಕ್ಕೆ ಈ ಕಾರ್ಯಕ್ರಮಕ್ಕೆ ಕರಿತಾ ಇದ್ವಿ ಅಂತ ಹೇಳಿದ್ರೆ,
ನಾವು ಎಲ್ಲಾ ಬ್ಯಾಗು ಮತ್ತೆ ಯೂನಿಫಾರ್ಮ್ ಪರಿಕರದ ಜೊತೆಗೆ ಒಂದು ಕೈಪಿಡಿಯನ್ನ ಇದರಲ್ಲಿ ಕಲಿಸ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಇದರಲ್ಲಿ ಮಾದಕ ವಸ್ತುಗಳನ್ನ ಇತ್ತೀಚಿನ ದಿನದಲ್ಲಿ ಸೇವನೆ ಹೆಚ್ಚಾಗಿರೋದ್ರಿಂದ ಅದರಿಂದ ತಗೊಳದ ದುಷ್ಪರಿಣಾಮ ಏನಾಗ್ತದೆ, ಆ ದುಷ್ಪರಿಣಾಮದಿಂದ ಹೇಗೆ ಒಂದು ಕುಟುಂಬ ಹಾಳಾಗ್ತದೆ, ಅದ್ರ ಜೊತೆಗೆ ಊರು ಹೇಗೆ ಹಾಳಾಗ್ತಾ ಇದೆ, ಅದೇ ರೀತಿ ನಮ್ಮ ದೇಶದ ಅಭಿವೃದ್ಧಿ ಹೇಗೆ ಕುಂಠಿತ ಆಗ್ತದೆ, ಅದರಿಂದ ತಗೊಳೋರಿಗೆ ಏನ್ ಸಮಸ್ಯೆ ಇದೆ, ಅದನ್ನ ಮಾರೋರಿಗೆ ಏನ್ ಸಮಸ್ಯೆ ಇದೆ, ನಮ್ಮ ಕಾನೂನಲ್ಲಿ ಯಾವ ತರ ಶಿಕ್ಷೆಗಳಿದೆ, ಅದ್ರ ಬಗ್ಗೆ ಅರಿವು ಮೂಡಿಸ್ಕೊಡ್ಲಿಕ್ಕೆ ಒಂದು ಕೈಪಿಡಿ ಮಾಡಿದೀವಿ. ಈ ಕೈಪಿಡಿ ಎಲ್ಲರೂ ಓದ್ಬೇಕು, ಮಕ್ಕಳಿಗೂ ಮನವರಿಕೆ ಮಾಡ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲಾ ಪೇರೆಂಟ್ಸ್ ಯೂನಿಫಾರ್ಮ್ ಕೊಡುವಾಗ ನೀವು ಬನ್ನಿ ನಾವು ಶಾಲೆಗೆ, ನಾವ್ ಏನಕ್ಕೆ ಯೂನಿಫಾರ್ಮ್ ಕೊಡ್ತಾ ಇದೀವಿ, ಮತ್ತೆ ಯಾಕೆ ಈ ತರ ಏನು ಮಾದಕ ವಸ್ತುಗಳ ಸೇವನೆ ಅತಿ ಹೆಚ್ಚಾಗಿದೆ, ನಮ್ಮ ಊರು ಅಭಿವೃದ್ಧಿ ಆಗ್ಲಿಕ್ಕೆ ಇದು ಅಡೆತಡೆ ಆಗ್ತಾ ಇದೆ, ಮುಂದಿನ ಪೀಳಿಗೆಗೆ ಇದೊಂದು ಮಾರಕವಾಗಿ ಆಗ್ಬಾರ್ದು ಅನ್ನೋದು ಉದ್ದೇಶದಿಂದ ನಿಮ್ಗೆಲ್ಲರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋದೊಂದು ಉದ್ದೇಶದಿಂದ ನಾವೆಲ್ಲಾ ಪೋಷಕರನ್ನು ಕರೆದಿದ್ವಿ. ಈ ಉದ್ದೇಶ ಇಟ್ಕೊಂಡು ಕರೆದಿದ್ದು ಉದ್ದೇಶ ಇದನ್ನ ನೀವು ಮಕ್ಕಳಿಗೆ ಯಾವ ತರ ಇದನ್ನ ಅರಿವು ಮೂಡಿಸ್ಬೋದು ಅನ್ನೋದು ಹೇಳಲಿಕ್ಕೆ ಮಾತ್ರ, ಬೇರೆ ಯಾವ್ದು ಉದ್ದೇಶ ಇಟ್ಕೊಂಡು ಕರೆಯಲೇ ಇಲ್ಲ. ಸೊ ಹಾಗಾಗಿ ನಾವೇನ್ ಈ ಪರಿಕರಗಳನ್ನ ಕೊಡ್ತಾ ಇದೀವಿ ಅದನ್ನ ನಮ್ಮ ಮಕ್ಕಳಿಗೆ ರೀಚ್ ಆಗ್ಬೇಕು. ನಿಮ್ಮ ರಾಜಕೀಯ ಅಥವಾ ಯಾವುದೇ ಉದ್ದೇಶದಿಂದ ಯಾರ್ದೋ ಒಬ್ಬ ರಾಜಕೀಯದಿಂದ ಮಕ್ಕಳು ಬಡವರಾಗಬಾರ್ದು, ಅವರ ಶಿಕ್ಷಣ ಕುಂಠಿತ ಆಗ್ಬಾರ್ದು ಅಂತ ಹೇಳ್ತಾ ಅವರಿಗೆ ನಾವೇನ್ ಪರಿಕರ ಕೊಡ್ತಿದೀವಿ ಅವರಿಗೆ ರೀಚ್ ಆಗ್ಲಿ. ಇದು ನಮ್ಮ ಅಳಿಲು ಸೇವೆ. ಅದು ಇದೇ ರೀತಿ ಸಮಾಜದಲ್ಲಿ ಎಲ್ಲರೂ ಇದೇ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮ್ಮ ಊರ್ನ ಅಭಿವೃದ್ಧಿ ಪಡಲಿಕ್ಕೆ ಮಾಡ್ಲಿ ಅಂತ ಹೇಳ್ತಾ ನಂದೆರಡು ಮಾತನ್ನು ಮುಗಿಸ್ತೇನೆ.